ಯಪ್ಪ ಈ ಮನೆಗೆ ಮತ್ತೆ ಬರ್ತೇನಂತ ನಾ ಅಂತೂ ಅನ್ಕೊಂಡಿದ್ದಿಲ್ ಬಿಡು. ಹೋಲ್ ಬಿಡ್ಬಿ, ಈಗ ಬಂದಿ ಇಲ್ಲ, ಎದಕ್ಕೆ ಬೇಜಾರು ಮಾಡ್ಕೊಂತಿ? ಹಾಂ, ಇನ್ನು ಮ್ಯಾಗ ಆರಾಮಾಗಿರ. ಏನು ನಾ ಹೇಳಿದ್ದಿಲ್ಲ ನೆನಪೈತಲ್ಲ, ಒಟ್ಟು ಇಲ್ಲಿ ನೋಡಿ, ನೀ ಮಾತ್ರ ಅನ್ನೋ ಸುದ್ದಿಗೆ ಮಾತ್ರ ಹೋಗ್ಬೇಡ. ಏನು ಅನ್ನಕ್ಕೆ ಹೋಗ್ಬೇಡ, ಬೈಯಕ್ಕೆ ಹೋಗ್ಬೇಡ, ಜಗಳ ಮಾಡಬೇಡ, ಆಕಿಗೆ ಬೇಜಾರಾಗೋಂಗೆ ಮಾತಾಡಬೇಡ. ಒಟ್ಟು ಇಲ್ಲಿ ನೋಡ್ಯವ, ನಾ ಮತ್ತು ಈ ಸಲ ಭಾಳ ಕಷ್ಟಪಟ್ಟೇನಿ, ಭಾಳ ಆಕಿ ಹೇಳಿದ್ದಕ್ಕೆ ಹ್ಞೂ ಅಂದಾಳಷ್ಟ. ಮುಂದಿನ ಸಲ ನಂಗೆ ಗೊತ್ತಿಲ್ಲ. ಇಲ್ಲಪ್ಪ, ನಾ ಏನು ಅನ್ನಕ್ಕೆ ಹೋಗುದಿಲ್ಲ. ಅನು ಅನು ಹೆಂಗಿದ್ದೀವ? ಆರಾಮದ್ಯಾ? ಹಾಂ, ಇದು ನಿಮ್ಮಪ್ಪರ ಆರಾಮದಾರ, ನಿಮ್ಮ ಆರಾಮದಾರ, ಎಲ್ಲರೂ ಆರಾಮದಿರಲ್ಲ? ಒಟ್ಟು ಹೋಗಿದ್ದೇನಮ್ಮ ಮನೆ ಕಡೆ? ಹೋಗಿದ್ದೆ ರೀ ಅತ್ತೀರಿ, ಮನೆ ಕಡೆ ಹೋಗಿದ್ದೆ. ಆರಾಮದಾರ, ಎಲ್ಲರೂ ಆರಾಮದಾರ. ಇನ್ನು ಮುಂದೆ ಆರಾಮಿರಲಿ ಅಂತೇಳಿ ನನ್ನ ಆಸೆ. ಆಮೇಲೆ ನಾನು ಆರಾಮದಿರಿ, ನಾನು ಮುಂದೆ ಆರಾಮಾಗಿರ್ಬೇಕನ್ನೋದು ನನ್ನ ಆಸೆ. ಇರವ ಆರಾಮಿರಿ, ಯಾರು ಬೇಡ ಅಂತಾರೆ ಹುಡುಗಿ, ನೀ ಆರಾಮಿದ್ದಷ್ಟು ನಮ್ಗೆ ಖುಷಿವ. ನನ್ನ ಮಗ, ನನ್ನ ಮೊಮ್ಮಗಳು, ನೀನು ಆರಾಮಿರ್ಬೇಕಷ್ಟೇ. ಅನು ಅವ್ನು ಕರ್ಕೊಂಡ್ಬಂದಿನಿ, ಹೇಳಿ ನಾವು ಗದ್ದಲ ಮಾಡ್ಬೇಡವಾ, ನೀ ಏನು ಅನ್ನಕ್ಕೆ ಹೋಗ್ಬೇಡ, ಆಕಿ ಪಾಡಿಗೆ ಆರಾಮಿರಲಿ ಅಂತೇಳಿ. ಈಗೂ ನೀವೇ ಹೇಳಿರಿ, ಅವ್ರೇನು ತಿಳ್ಕೊಂಡೇನು ಬಂದಿಲ್ಲ. ಅಯ್ಯೋ ನಂಗೆ ಗೊತ್ತು, ಆ ಬಾಡ್ಯಾಗ ಮಾತಾಡಕ್ಕೆ ಬರೋದಿಲ್ಲ. ನಂಗೆ ಗೊತ್ತವ, ಪಾಪ ಆತೂರಪ್ಪ, ನಾನು ಮಾತಾಡಿದ್ದೆ ಆಕಿ ಬೇಜಾರಾಗಿರ್ಬೇಕು ಅಂತೇಳಿ ನಾನು ಅಂದಿದ್ದೆ. ಮಾತಾಡಿದ್ದು ಮಗ್ ಹೇಳ್ಕೊಟ್ಟಿದ್ದು ಎಲ್ಲ ಬೇಜಾರಾಗೈತ್ರಿ ಅಂತೀರ. ಆಯ್ತು, ಇನ್ನು ಮುಂದೆ ಹಂಗೆ ಮಾಡಲ್ಲ ಅನ್ನತ್ತಿರಲ್ಲ, ಮಾಡಬೇಡ್ರಿ. ಮತ್ತೆ ಮಾಡಿದ್ರೆ ಸುಮ್ಮನೆ ಮತ್ತೆ ನಾ ಜಗಳ ಮಾಡ್ಬೇಕು. ಆಮೇಲೆ ಈ ಸಲ ಏನೋ ಸುಮ್ಮನೆ ಏನು, ಮುಂದಿನ ಸಲ ಮಾತ್ರ ಅದು ಏನಾಕತ್ತ ಗೊತ್ತಿಲ್ಲ. ಅದಕ್ಕೆ ಹೊಳಬಳ್ಳಿ ನಾನು ಅನ್ನೋದಾಗೈತೆ, ಬರೀ ಏನು ಮಾಡವಲ್ಲೇ. ಹೋಗ್ರಿ, ಕೈಕಾಲು ಮುಖ ತೊಳ್ಕೊಂಡು, ಇಲ್ಲ ಜಳಕನ ಮಾಡೋದಾದ್ರೆ ಮಾಡೋಗ್ರಿ. ನಿಮ್ಮ ಸೀರೆ ಅದಾವ, ಅರಿಬಿ ಅದಾವ, ಬೇರೆ ಉಟ್ಕೋರಿ. ಹೆಂಗಿದ್ರು ನಾನು ಊಟ ಮಾಡ್ಬೇಕು, ನಿಮಗೂ ತಾಟ ಹಚ್ಕೊಡ್ತೀನಿ. ಹ್ಞೂನವ, ಅಡುಗೆ ಏನು ಮಾಡಿದ್ದೆ? ಅನ್ನ ಸಾರು ಏನು ಅಡುಗೆ ಮಾಡಿದ್ವಿ. ಮತ್ತೇನು ಬೇರೆ ರೊಟ್ಟಿ ಚಪಾತಿ ಮಾಡಿಲ್ರಿ ಅಂತಾರ? ಬೇಸರಾಗಿತ್ತ ನನಗೂ. ಹೌದನವ? ಆಗಲಿ ಆಗಲಿ, ರಾತ್ರಿಗೆ ಒಂದು 2 ಚಪಾತಿ ಮಾಡ. ಯಾಕಂದ್ರೆ ಮಠದಾಗ ಇದ್ನಲ್ಲ ಇಷ್ಟು ದಿನ, ರೊಟ್ಟಿಲ್ಲ ಚಪಾತಿಲ್ಲ. ಶಿರಾ ಮಾಡಿರ್ತಿದ್ರೆ ನಾನು ತಿಂತಿದ್ದೆ, ಅವ್ನು ತಿಂತಿದ್ದಿಲ್ಲ. ಅನ್ನ ಸಾರು ಉಣ್ತಿದ್ದೆ ಬರೀ. ಅದು ನನಗೆ ಅನ್ನ ಸಾರು ಉಂಡು 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 ಬ್ಯಾಸರ ಬಂದು ಹೊಟ್ಟದ, ಅದಕ್ಕೆ ಕೇಳಿದೆ. ಆಯ್ತು ತೋರಿ. ಆಮೇಲೆ ಒಂದು ತಾಸು ಮಕ್ಕೋತೇನೆ ನಾನು. ಒಟ್ಟ ಕಣ್ಣಿಗೆ ನಟು ಇದ್ದಿಲ್ಲ, ಏನಿಲ್ಲ. ಆ ಕಲ್ಲು ಇದ್ರೆ ನಾನು ಮಕ್ಕೊಳಕತ್ತಾಗ, ಅದಕ್ಕೆ ಒಂದು ಈಟ್ ನಾನು ಮಕ್ಕೋತೀನಿ. ಮಕ್ಕೋರಿ ಅತ್ಯಾರ. ಅತ್ಯಾರ ನಿಮ್ದು ಅದೇ ಹೇಳ್ತಲ್ಲ, ಸಿಂಗಲ್ ಮಂಚ ಹಾಕಿದ್ದು ರೂಮ್, ನಿಮ್ಗಂತ ಒಂದು ರೂಮ್ ಕಟ್ಸಿತ್ತಲ್ಲ, ಅದೇ ರೂಮ್ ಖಾಲಿ ಐತಿ. ಗೆಸ್ಟ್ ರೂಮಿಗೆ ನಾನು ಚಾವಿ ಹಾಕೇನೆ. ಎಲ್ಲ ಸ್ವಚ್ಛ ಮಾಡಿಸಿ, ನಮ್ಮ ಅವ್ವ ನಮ್ಮಪ್ಪ ಬಂದಾಗಿರಲಿ, ಯಾರು ನಮ್ಮ ಅರವಿಂದ ಪಾರ್ವತಿ ಬಂದ್ರೆ ಬೇಕಂತೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅದಕ್ಕೊಂದು ಸಣ್ಣ ಚಾವಿ ಹಾಕ್ಬಿಟ್ಟೇನೆ. ಯಾಕಂದ್ರೆ ದಿನನೂ ಓಡಾಡ್ಕೊಂತಿದ್ರೆ ಧೂಳ ಆಗ್ಬಿಡ್ತೈತಲ್ಲ, ಸ್ವಚ್ಛ ಮಾಡೋರು ಯಾರು? ಅದಕ್ಕೆ ಈ ಕಡೆ ರೂಮ್ ಖಾಲಿ ಐತಿ, ಸಿಂಗಲ್ ಮಂಚಿದ್ದು. ನೀವು ಆರಾಮಾಗಿ ಅಲ್ಲೇ ಮಕ್ಕೋರಿ. ಹೌದಾ? ಅಲ್ಲ, ನಾನು ಆ ಕಡೆ ಇರ್ತೇನೆ ಅಂತ ಹೇಳಿದ್ನಲ್ಲ. ನೀವು ಹೇಳ್ತೀರಿ ಅತ್ಯಾರ, ಒಬ್ಬರಿಗೆ ಅಷ್ಟು ದೊಡ್ಡ ಪಲ್ಲಂಗ ಅಂತ ದೊಡ್ಡ ರೂಮು ವೇಸ್ಟ್ ಅಲ್ಲ. ನಿಮಗೀಗ ಇರ್ಬೇಕಾಗಿತ್ತು ಸಣ್ಣ ರೂಮ್. ನಿಮಗೇನು ಮಕ್ಕಳಕ್ಕೆ ಮೆತ್ತಗ ಹಾಸಿ, ನಿಮ್ಮೊಬ್ರಿಗೆ ಬೇಕಾದಂಗೆ ಐತದ. ಏನು ನೀವೇನು ನಿದ್ಗಣ್ಣ ಉಳ್ಳಾಡಿ ಬೀಳ್ತೀರ? ಇಲ್ಲೋದಿಲ್ಲ, ಐತಿ, ಆರಾಮ ಮಕ್ಕೋರಿ. ಮೀನಾಕ್ಷಿ ಅದು ಬಂದಾಗ ಬೇಕಾಗಿತ್ತ ಏನು? ಆಕಿ ಗಂಡ ಜೊತೆಯಾಗಿ ಬಂದ್ರೆ ಗೆಸ್ಟ್ ರೂಮ್ನಾಗ ಇರಲಿ ಆರಾಮಾಗಿ. ಏನು ಅವ್ರು ಸಂಧ್ಯಾ ಮಕ್ಕೋತೀರಾ ನೀವು? ನಿಮಗೆ ಅವಾಗೂ ಮತ್ತು ಈ ರೂಮ್ ಐತಲ್ಲ, ಅದ್ರಾಗೆ ಇರ್ರಿ. ಅವ್ರು ಬಂದ್ರು ಮಕ್ಕೋಲೆಪ್ಪ, ಯಾರು ಬೇಡ ಅಂತಾರ? ಅವ್ರಿಲ್ಲ ಅಂದಾಗ ಪಾರ್ವತಿ ಅರವಿಂದ ಬರ್ತಾರ, ಇಲ್ಲ ನಮ್ಮ ಅಪ್ಪ ಬಾ ಅಂತ ಬರ್ತಾರ. ಹೌದಿಲ್ಲ? ಹೌದವ, ಸುಮ್ಮನೆ ಆರಾಮಾಗ್ಯವ. ನಿನ್ನ ಒಂದು ರೂಮ್ ಹೇಳೈತಲ್ಲ, ಅದಕ್ಕೇನು ಕಡಿಮೆ ಆಗೈತಿ? ಸಿಂಗಲ್ ಮಂಚ ಹಾಕೈತಿ, ರೂಮು ಚಲೋ ಐತಿ, ಮುಖು ಆರಾಮಾಗಿ. ಅದು ಗೆಸ್ಟ್ ರೂಮಿಗೆ ಇರ್ಲವ. ಆಯ್ತು ಬಿಡಪ್ಪ, ಹೋರಿ ಜಕ ಮಾಡೋಗ್ರಿ. ಒಟ್ಟ ಸುದ್ದೇನಾಗಿಲ್ಲ. ಗೆಸ್ಟ್ ರೂಮ್ ಅಂತ ಅಲ್ರಿ, ಯಾರ ಬಂದಾಗ ಕೊಡಕ್ಕೆ ಇರಲಿ ಅಂತ ಹೇಳ್ತಾ ಇದೀನಿ ಇಲ್ಲ ನಾನು. ಅದಕ್ಕೆ ಎಲ್ಲ ಕ್ಲೀನ್ ಮಾಡೋಕೆ ಚಾವಿ ಹಾಕಿದ್ದೆ. ಏನು ಯಾರು ನಮ್ಮ ತಮ್ಮ ಅದು ಬಂದಾಗ ಬೇಕಾಕತ್ತೆ ಅಂತೇಳಿ. ಒಬ್ರಿಗೆ ಯಾಕ್ರಿ ಅಷ್ಟು ದೊಡ್ಡ ರೂಮು? ಒಬ್ರಿಗೆ ಮಕ್ಕಳ ಸಿಂಗಲ್ ಮಂಚ ಹಾಕಿ ಮಾಡ್ಸೈತೆ ಇಲ್ಲ, ಅಲ್ಲೇ ಮಕ್ಕೋಲಿ. ಇನ್ನು ಮುಂದೆ ಅದೇ ಅವ್ರ ಜಾಗ ಹೇಳ್ರಿ ನೆಟ್ಟಿಗೆ. ಏನು? ಆತು ಹೇಳ್ತೀನಿ. ಹಳ್ಳ ನಿಂಗಂದ್ರೆ ಬೇಜಾರಾಗಲ್ಲನ? ಆಯ್ತು. ಏ ಪುಟ್ಟಿ, ಬಂದು ತುಡಿ ಬಂಗಾರ ಆಟ ಆಡತ್ತೀನಿ. ಒಬ್ಬವನ ಬೇಕಿ ನೀನೆ ತರ್ತೇನೆ. ನಾನು ಹೋಗಿ ಮಕ ಮಾರಿ ತೊಳ್ಕೊಂಡು ಬರ್ತೇನೆ, ನಿನ್ನ ಜೋಡಿ ಆಡ್ತೀನಿ. ಅಯ್ಯ ಶಾಂತವ್ವ, ಇದೇ ನಮ್ಮ ಮನೆಗೆ ಬಂದ್ರೆ ಪಾರ್ವತಿ ಅಲ್ಲಿ ಹಡಲ್ಲ ಹೊಟ್ಟಿಲ ನಾನು ಸುದ್ದಿ ಬಂದಿತ್ತು. ಹಡ್ದ ಬಿಟ್ಲನ? ಕುಬ್ಸಕ್ಕದ ಹೇಳಿ ಕಳಿಸಿಲ್ಲ ನನಗೆ. ಅಲ್ಲಿ 9 ತಿಂಗಳಾತ, ಅಲ್ಲಿ ಹಡ್ದ ಬಿಟ್ಲ. ಎಂದಾಗೈತೆ ಹೆರಿಗೆ? ಇವ್ವ ದೇವ್ರೆ, ನನಗೆ ನಮ್ಮ ಮಿಕ್ಕಿನೂ ಹೇಳಿಲ್ಲಲ್ಲ. ಪಾರ್ವತಿ ಹೊಟ್ಟು ಹೋಗ್ಲಿಲ್ಲಲ್ಲ ದ್ರಾಕ್ಷಣಿ? ಗೊತ್ತಿಲ್ಲ ನಿಂಗೆ? ನೀ ಪತ್ರ ಹೇಳಿಲ್ಲ? ಇಲ್ವಾ ಅತ್ತಿಗೆಮ್ಮ, ನನಗೆ ಯಾರು ಏನು ಹೇಳಿಲ್ಲ ಬಿಡು. ಮತ್ತೆ ಪಾರ್ವತಿ ಹೊಟ್ಟು ಹೋತಾ? ಮತ್ತೆ ಇದ್ಯಾರು ಕೂಸ? ಅಯ್ಯೋ, ಅದೊಂದು ದೊಡ್ಡ ಕತಿ ಆಗೈತೆ. ವಾ ಕುಂದರ್ ಹೇಳ್ತಾನೆ. ಪಾಪಿ ಎನ್ನಿದಾಗ ಬಂದು ಚಾ ತರ್ತಾನೆ, ತಡಿ ಒಟ್ಟು. ಅತ್ತಿಗೆಮ್ಮ, ಈ ಕೆಟ್ಟ ಬಿಸ್ಲಾಗ ಎಲ್ಲಿ ಚಾ ಕುಡಿತಿ? ತಣ್ಣಂದೊಂದು ಅರ್ಧ ಲೀಟರ್ದು ಬಾಟ್ಲಿ ತೊಗೊಂಡಿದ್ದೆ ನೀರಿಂದ, ಅದನ್ನ ಕುಡ್ಕೊಂತ ಬಂದು ನೋಡಯ್ಯವ ಈ ಜಳದಾಗ. ಅಯ್ಯೋ ತಾಯಿ, ಕುಂದ್ರ. ಇಲ್ಲ, ಅವು ಕುಂತಾನಿ, ದೇವ್ ಕುಂತಂಗ ನಾನು ಬಿಟ್ಲ. ಹುಡುಗಿ ನೋಡಕತ್ತಾಳಿಕಿ. ನಿನ್ನ ನೋಡ್ಲಾರ್ದಂಗೆ ಮತಸ್ಲಾರ್ದಂಗೆ ಇರ್ತಾನೆ. ನಾನು ಒಳಗೆ ಬರತ್ಲೆ, ಆ ಹುಡುಗಿ ನೋಡಿ ನನಗೆ ಗಜಬಾತ. ಹಂಗಾರೆ ಹೇಗಿದ್ದು ಒಂದು ಮಾತು ನಮ್ಮ ಅತ್ತಿಗೆಮ್ಮ ಹೇಳಿಲ್ಲಲ್ಲ ನನ್ನ ಹೊಂದ ಅಂತೇಳಿ. ಮತ್ತೆ ಹೇಳತ್ತಿಗೆಮ್ಮ ಏನಾತ? ಅಯ್ಯೋ, ಇದು ಏನಾಗೈತೆ ಅಂದ್ರೆ, ನಮ್ಮ ಅರವಿಂದನ್ ಗೆಳೆಯ ಒಬ್ಬ ಪಾಪ ಹಿಂಗೆ ಆ ಹುಡುಗ ತೀರ್ಕೊಂಡು, ಆ ಹುಡುಗಿ ಆಕಿ ಹುಡುಗಿನೂ ಇಲ್ದಂಗಾಗಿ ಕಡಿಗೆ ಖುಷಿ ತಂದು ಇಲ್ಲೊಂದು ವಾರ 15 ದಿನದ ಮಟ್ಟಿಗೆ ಇರಲಿ ನೋಡೋಣ, ಅಷ್ಟರೊಳಗೆ ಅವ್ರು ಬಂದರೂ ಬರ್ಬೋದು ಅಂತ ಬಿಟ್ಟೋಗ್ಯಾರ. ನಾವು ಹೊಸಾದ ಹಿಟ್ಟಿನ ಗಿರಣಿ ಚಾಲು ಮಾಡೇವಿ. ಏನು ಮಾಡ್ಬೇಕಂತ ನನಗೂ ತಿಳಿಲಾರ್ದಂಗೆ ಆಗ್ಬಿಟ್ಟತ್ತ.
ಅಲ್ವಾ ಅದು ಬಿಡು. ಈಗ ನೀನು ಕರೆದಿದ್ದು ಯಾವಾಗ, ನೀ ಬರಾಕತ್ತಿರೋದು ಯಾವಾಗ? ಮನ್ಯಾಗ ಒಂದು ಹೊಸ ದಂಧೆ ಶುರು ಮಾಡೇವಿ. ಮನಿ ಮಗಳಿಗೆ ಕರೆದು ಉಡಿ ತುಂಬಿ ಆಕಿಗೊಂದು ಚಲೋ ಸೀರೆ ತಂದು ನಾವು ಚಾಲು ಮಾಡ್ಬೇಕಂತ ಇದ್ದಿದ್ದು. ನೀನು ನೋಡಿದ್ರೆ ಈಗ ಬಂದಿಲ್ವಾ, ಅಣ್ಣ ನನಗೆ ಆಗುದೇ ಇಲ್ಲ ಇವತ್ತು ಬರಾಕಂತೇಳಿ ಕಡೆಗೆ ಲಾಸ್ಟಿಗೆ ಹೇಳಿದಿ, ಕಡೆಗೆ ಹಂಗ ಪೂಜೆ ಮಾಡಿದ್ವಿ ನಾವು. ದೌಡ್ ಬರಬಾರ್ದು ನಾವು ಮನ್ಯಾಗ ಒಂದು ನಮ್ಗೇನು ಹೊಳಬಳ ಬಾ ಅಂತೀವಿ ನಿಮ್ಗೆ. ಏನೋ ಅಪರೂಪಕ್ಕೊಂದು ಇಟ್ಕೊಂಡಿದ್ವಿ ಏನೋ ಒಂದು ಫಂಕ್ಷನ್ ಅಂತೇಳಿ. ಪಾರ್ವತಿ ಮದುವೆ ಆದ್ಮೇಲೆ ನಮ್ಮನೆಗೆ ಏನಾಗೈತಿ? ಏನೂ ಇಲ್ಲ. ಇದೊಂದು ಏನೋ ಮಾಡಾತ್ರ ನೀವು ಬರಬಾರ್ದನ ನೀವು. ಅಯ್ಯೋ ಅಣ್ಣ, ನಾನೇನು ಬರಬಾರ್ದಂತಲ್ಲ ಯಪ್ಪ. ಅಯ್ಯೋ ನನಗೆ ಬರ್ಲಾರ್ದಂಗೆ ಆಗ್ಬಿಡ್ತೆಪ್ಪ, ಅರ್ಥ ಮಾಡ್ಕೋತಿಲ್ಲ, ತಲೆಗೆ ನೀರು ಹಾಕ್ಕೊಂಡೆ ಅದೊಂದು. ಆಮೇಲೆ ನನಗೆ ಆ ಟೈಮ್ನಾಗ ಹೊಟ್ಟು ಒಂದು ಜಗ್ಗನು ಕೈಕಾಲು ಹರ್ತಾ ತ್ರಾಸ ಅಂದ್ರೆ ಮ್ಯಾಗ ಹೇಳೋಕ್ಕಾಗೋದಿಲ್ಲ. ಹಿಂಗೆ ಅದು ಹೋಲಪ್ಪ. ನೀವು ಪಾರ್ವತಿಗೆ ಹಿಂಗೊಂದು ವಿಚಾರ ಆಗೈತಿ ಅಂತ ಒಂದು ಈಟರ್ ನನಗೆ ಹೇಳಿರೇನ? ಹೋಲ್ಬಿಡು, ನೀವು ಹೇಳಿಲ್ಲ, ಆಕೆ ಹಡದ ಮಗಳು ಹೇಳಿಲ್ಲ. ಒಟ್ಟು ನಾನು ಈ ಮನ್ಯಾಗ ಒಂದು ಲೆಕ್ಕಕ್ಕೆ ಇಲ್ಲ ನೋಡು, ಒಟ್ಟು ಆಟ ಕುಂಟು ಲೆಕ್ಕಕ್ಕಿಲ್ಲ ನಂಗೆ. ಒಟ್ಟು ನನಗಿಂಥ ವಿಚಾರಗಳು ನೀವು ಮುಡ್ಸೋದಿಲ್ಲ. ಹಂಗಲ್ವಾ? ಖುಷಿ ವಿಚಾರ ಆದ್ರೆ ಫೋನ್ ಹಚ್ಚಿ ಹಿಂಗವಾದ ರಕ್ಷಣೆ ಅಂತ ಹೇಳ್ಬೋದು. ಇಂಥ ವಿಚಾರ ಹೆಂಗೆ ಹೇಳೋದು ಹೇಳಿ ನೀನು ನೋಡೋಣ. ನಮಗೆ ಅದನ್ನು ಅರ್ಗಿಸ್ಕೋಬೇಕಾದ್ರೆ ಭಾಳ ಕಷ್ಟ ಆಗೋದು. ಏನೋ ಒಂದು ಆಸೆ ಇಟ್ಕೊಂಡಿದ್ವಿ ಮನೆಗೆ ಒಂದು ಕೂಸು ಬರ್ತೈತೆ ಅಂತೇಳಿ ಎಲ್ಲ ನಿರಾಶೆ ಆಗಿಬಿಡ್ತು. ಈಗ ಬರ್ತೈತಿ ಅಂದ್ರೆ ಈ ಥರ ಬಂದೈತಿ. ನಮಗೆ ನಾವು ಖುಷಿನ ಮ್ಯಾಗೇನು ದ್ವೇಷ ಇಲ್ಲ ಬಿಡ, ನಮ್ಗೆ ನೋಡ್ಕೊಳಕತ್ತೀವಿ, ಭಾಳ ಪ್ರೀತಿಯಿಂದ ನೋಡ್ಕೊಳಕತ್ತೀವಿ. ಆದರೂ ಆ ಖುಷಿನ ಒಂದು ಹಣೆ ಬಾರಿ ಇಷ್ಟು ಕೆಟ್ಟೈತಿ ನೋಡಿ, ಏನು ಮಾಡ್ತೀವಿ? ಹೋಲ್ಬಿಡೋಣ, ಬೇಜಾರು ಮಾಡ್ಕೊಬೇಡ. ನಾನು ಹಂಗೆ ಹೇಳಲಿಲ್ಲ ಅನ್ನತ್ತೇನೆ, ನಂಗೆ ಅರ್ಥನ ಆಗಲಿಲ್ಲ. ಹೋಲ್ಬಿಡೋಣ, ವಯಸ್ಸೈತಿ, ಸಣ್ಣಕ್ಕಿದಾಳ, ಅಕ್ಕವ್ ಮತ್ತೆ ಅಂದಂಗೆ ಅತ್ತಿಗೆಮ್ಮ. ಇದೇನೋ ಒಂದು ದಂಧೆ ಚಾಲು ಮಾಡಿ ಚಲೋ ಮಾಡಿದ್ರಿ ನೀವು. ಹೌದಿಲ್ಲ? ಕೈಯಾಗ ಒಂದು 4 ರೊಕ್ಕರ ಆಡ್ತಿರ್ತಾವೆ. ಲಕ್ಷ್ಮಿ ಹೇಳ್ಯಾಳ ಅಂತಂದಲ್ಲ ನೀನು, ಚಲೋ ಹೇಳಾಳ್ಬಿಡ, ಅದೊಂದು ಆತ. ಬಾರ ತೋರಿಸ್ಬಾ ಹೆಂಗೈತಿ ಹೊರಗೆ. ಅಲ್ಲಿ ಹಿತ್ಲಾ ಕಟ್ಸಿರನ? ಅಲ್ಲಿ ಹಿತ್ತಲ ಕಟ್ಟೈತಿ. ಅದು ಏನದ ನಿನಗಂತೇಳಿ ಸೀರೆ ತಂದಿಟ್ಟಿತ್ತಲ್ಲ, ಅದು ಹಂಗೈತಿ. ಏನ ಹೋಗುತ್ತಾಗ ಸೀರೆ ಗಳಿಗೆ ಒಯ್ಬಾರ್ದು, ಮುತ್ತೈದೆ ಹೆಣ್ಮಕ್ಳು ಉಟ್ಕೊಂಡು ಹೋಗು. ಆಯ್ತು. ಪಾರು, ಮುಕ್ಕುರ ಯಾಕೆ ಇನ್ನೂ ಎಚ್ಚರದಿ? ಹೋಗ್ರಿ, ನೀವೇನು ಮಕ್ಕೊಂಡ್ರಿ? ನಂಗೆ ಯಾಕೆ ಮಕ್ಕೊಳಕ್ಕೆ ಇದಕ್ಕೆ ಬರಾಕತೈತಿ. ಯಾಕೆ ಮಕ್ಕಳಕ್ಕೆ ಇದಕ್ಕೆ ಬರತ್ತೆ? ಹ್ಞೂ ರೀಪ್ಪ, ಮಕ್ಕೊಳಕ್ಕೆ ಇದಕ್ಕೆ ಬರಾಕತೈತಿ. ಎಲ್ಲಿ ಏನಪ್ಪ ಎತ್ತ ಅಂತೇಳಿ ಮಣ್ಣು ಹೊಡಿದ್ರಿಲ್ಲ, ಹೆಂಗೆ ಕಪಾಳಕ್ಕೆ ಹೊಡೆದಿದ್ದೆ. ಅಲ್ಲ ಕಮಲಾವತಿ ಅಷ್ಟು ಹೆದರಂಗಿಲ್ಲ ಯಾರಿಗೂ, ಹೊಳ್ಳೊಳ್ಳಿ ಮಾತಾಡ್ಕೊತ ಹೆಂಗಂಗೆ ಇರ್ತಿದ್ದವ್ರು. ಈಗ ನೋಡಿದ್ರು ಆ ಪರಿ ಹೆದರಿಕೆ ಅಂದ್ರೆ ಅವರಿಗೆ. ನಿಂಬೆ ಹಣ್ಣು ತೊಗೊಂಬಂದಾರ, ಹೆದರಿ ಮತ್ತು ಹೊಳ್ಳಿ ಯಾವ ಪೂಜೆ ಮಾಡಿಸ್ಲಿ ಅನ್ನೋಂಗೆ ನೋಡಾಕತ್ತಾರ, ಮನೆಗೆ ಹೋಗ್ತೀನಿ ಅಂತಾರೆ. ಇಷ್ಟೆಲ್ಲ ಅವ್ರು ಹೆದರ್ಕೊಂಡಾರಂದ್ರೆ ಹೌದು ಪಾರ್ವತಿ, ನನಗೂ ನಿಜಕ್ಕೂ ಭಾಳ ಅಂದ್ರೆ ಭಾಳ ಬೇಜಾರಾತು. ಅಲ್ಲ, ನನ್ನ ಹೆಂಡತಿ ಆ ಕುಸಿನ ಬಗ್ಗೆ ಅಷ್ಟು ಕಾಳಜಿ ತೊಗೊಂಡು ನಿನ್ನ ಮ್ಯಾಗ ಯಾರು ಕೈ ಮಾಡಿರ್ಬೇಕು? ನಿಜ ಹೇಳ್ದಂಗೆ ನಮ್ಮ ಅತ್ತಿ ಏನಾರ ಹೇಳ್ದಂಗೆ ದೆವ್ವಾನೇ ಆಗಿದ್ರೆ ನಿಜಕ್ಕೂ ವಿಚಿತ್ರ ಆಗತ್ತೈತಿ. ಅಯ್ಯೋ ದೇವ್ರೆ, ಈಗಿನ ಕಾಲದಾಗ ಇವೆಲ್ಲ ಅದಾವ ಅಂತೇಳಿ ನಿನ್ನ ಮ್ಯಾಗ ಕೈ ಮಾಡ್ತಲ್ಲ, ಭಾಳ ಬೇಜಾರಾತು. ಪಾರ್ವತಿ, ಇವತ್ತೇ ಹೋಗೋಣಂತ. ಮೊದಲು ಆ ಕುಸಿನ ತೊಗೊಂಡೋಗಿ ಆಶ್ರಮಕ್ಕೆ ಸೇರಿಸ್ಬಿಡ. ಪಾಪ ಸುಳ್ಳ ಯಾಕೆ ನಿನ್ನ ತಾಯಿಯರಿಗೆ ಕಷ್ಟ ಅಲ್ಲೇ ನಾವು ಹೇಳಿದ್ವಿ ಅಂತೇಳಿ ಪಾಪ ಅವ್ರಿಗೂ ಅಲ್ಲಿ ತ್ರಾಸ ತೊಗೊಂಡು ಖುಷಿ ನೋಡ್ಕೊಳಕತ್ತಾರ. ಇಲ್ಲಿ ನಮಗಾಗದ್ದು ನಾಳೆ ಅವ್ರಿಗೂ ಹೋಗಿ ಆಗ್ಬೋದಲ್ಲ, ಯಾರಿಗೆ ಗೊತ್ತು? ಹೌದಿಲ್ಲ? ಯಾಕೆ ಬೇಕು ಸುಮ್ಮನೆ ಇಲ್ಲದ ರೆಡಿ ಮೈ ಮೇಲೆ ಹೇಳ್ಕೊಳ್ಳೋದು ಬೇಡ. ಸುಮ್ಮನೆ ಬಿಟ್ಬಿಡು, ಖುಷಿನ ತೊಗೊಂಡೋಗಿ ನಾ ಎಲ್ಲ ಮುಗಿಸ್ಬರ್ತೇನೆ ಕೆಲಸ. ಇರ್ಲಿ ಬಿಡ್ರಿ, ಹೇಗಿದ್ರು 1 ತಿಂಗಳು ಅಂದಿದ್ವಿ, ಸ್ವಲ್ಪ ದಿನ ಇರ್ಲಿ ಬಿಡ್ರಿ. ಸ್ವಲ್ಪ ದಿನ ನೀ ಹಿಂಗೆ ಮಾತಾಡೋದಕ್ಕೆ ಮತ್ತೆ ಹಂಗಿದ್ದರೆ ಯಾರು ಸಹಾಯ ಮಾಡಿದವ್ರಿಗೆ ಹಿಂಗೆ ಹೊಡಿದು ಬಡಿದು ಮಾಡ್ತಾರ? ಅದೇಂತದಂಗಾರ ಮತ್ತೆ ಈ ಒಂದು ಸ್ವಲ್ಪ ಮನುಷ್ಯತ್ವ ಇಲ್ಲ ಅಂತಂದ್ರೆ ಯಾಕೆ ಇರ್ಬೇಕು ಅವ್ರ ಜೊತೆಗೆ? ಅಂಥವ್ರನ್ನ ಯಾಕೆ ನಾವು ಸಹಾಯ ಮಾಡ್ಬೇಕು? ಇಲ್ರಿ, ಅವ್ರ ಮಗಳು ಹಿಂಗೆ ದೆವ್ವಾಗ್ಯಾಳ ಅಂತೇಳಿ ಅವ್ರಿಗೆ ಗೊತ್ತೋ ಗೊತ್ತಿಲ್ಲೋ, ಆತ್ಮಕ್ಕೆ ಶಾಂತಿ ಸಿಗ್ಲಾರ್ದ ಅಡ್ಡಾಡಕತ್ತೈತಿ, ಈ ರೀತಿ ಇದ್ದವ್ರಿಗೆಲ್ಲ ತೊಂದರೆ ಕೊಡಕತ್ತೈತಿ ಅಂತ ಗೊತ್ತಾದ್ರೆ ಅವರು ಬಂದು ಆ ಕುಸಿನ ಒಯ್ಬೋದು. ಹೌದಿಲ್ಲ? ಇವತ್ತೇ ಯಾಕೆ ನಾವು ಅದನ್ನು ಸುದ್ದಿ ಒಂಚೂರು ಅವ್ರ ಮನೆಗೆ ಮುಟ್ಟಿಸ್ಬಾರ್ದು? ನೀ ಹೇಳೋದು ಬರೋಬ್ಬರಿ. ನೀವು ಸರಿ, ಹಂಗಾರೆ ನಾನು ಹೋಗ್ಬರ್ತೇನೆ. ಈಗ ಹೋಗ್ತೀನಿ, ಬೆಳಗ್ಗೆ ಎದ್ದು ಹೋಗ್ತೀನಿ. ನೀ ತಿಳಿ ಕೆಡ್ಸ್ಕೊಬೇಡ. ಹೋಗಿ ಮೊದಲು ಸುದ್ದಿ ಮುಟ್ಟಿಸ್ತೇನೆ, ನೋಡೋಣ. ಅವರು ಆಮೇಲಾರ ಮೊಮ್ಮಗಳ ಮೇಲೆ ಪ್ರೀತಿ ಬಂದು ಕರ್ಕೊಂಡು ಹೋದ್ರು ಹೋಗ್ಬೋದು, ನೀ ಹೇಳ್ದಂಗೆ. ಮೊದ್ಲ ಕೆಲಸ ಮಾಡ್ರಿ. ನಾನು ಎಲ್ಲಿ ನೀವು ನನ್ನ ಮೇಲೆ ಇರ್ತೀರಿ ಏನು, ಯಾಕೆ ಬಂದಿ ಅಂತೇಳಿ ಅಂತ ಮಾಡಿದ್ದೆ. ಒಳಗೆ ಕರೆದಿದ್ದು ನನಗೆ ವಿಚಿತ್ರ ಆಗೈತಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಅದಕ್ಕೋಸ್ಕರನೇ ಬಂದಿದ್ದಿಲ್ಲಿ. ಹೇಳಪ್ಪ, ಏನು ವಿಚಾರ? ಕುಸ್ ಆರಾಮೈತೆ? ಆರಾಮೈತಮ್ಮ. ಅಲ್ಲ, ಹಂಗಾರೆ ನಿಮಗೆ ಎಷ್ಟು ಪ್ರೀತಿ ಇದ್ರೆ ಮತ್ತು ಆ ಕುಸಿನ ಕರ್ಕೊಂಬರ್ಬೇಕು ಬೇಡ್ರಿ. ಒಂದು ಸ್ವಲ್ಪ ಹೇಳ್ರಿ ನಿಮ್ಮ ಮನೆಯವ್ರಿಗೆ. ಯಾರ ಮಾತು ಕೇಳ್ತಾರೆ ಬೇಕಾತಲ್ಲಪ್ಪ ಈ ಮನ್ಯಾಗ ಅವರು. ಯಾರ ಮಾತು ಕೇಳಂಗಿಲ್ಲ. ಅವ್ರು ಏನು ಅನ್ಕೊಂತಾರೆ ಅದೇ ಕರೆ, ಅವ್ರು ಏನು ಮಾಡ್ತಾರೆ ಅದಪ್ಪ. ಯಾರ ಮಾತು ಕೇಳೋದಿಲ್ಲ, ಹೇಳಂಗಿಲ್ಲ. ಏನು ಮಗ ಏನಾರ ಹೇಳಕ್ಕೆ ಹೋದ್ರೆ ಗದರಿಸ್ತಾರೆ. ನಾ ಮಾತಾಡಿದ್ರಂತ್ರ ಬಿಡು, ಮುಗದೇ ಹೋದ್ಕತಿ. ಹೇಳಿ ಹೇಳಿ ಸಾಕಾಗಿ ಹೋಗೈತಪ್ಪ ನನಗಂತೂ ಹೊತ್ತಾಗ. ಈಗ ಎಲ್ಲಿ ಕುಸ್ತಿ ಮನ್ಯಾಗ ಐತೇನಪ್ಪ? ಹಾಂ, ನಮ್ಮ ಮನೆಗೆ ಅಂದರೆ ನಮ್ಮ ಮನೆಗಿಲ್ಲ, ನಾನು ಹೆಂಡತಿ ತಾಯಿ ಮನೆಗೆ ಬಿಟ್ಟೇವ್ರಿ ಈಗ ಸದ್ಯಕ್ಕೆ. ಅಂದರೆ ಸ್ವಲ್ಪ ನಮ್ಮ ಮನ್ಯಾಗ ನಮ್ಮವಾರು ಯಾಕಪ್ಪ ಇಲ್ಲೇ ಕಿಟ್ಕೊಳಕತ್ತಿ ಅಂತ ಅನ್ನತ್ಬಿಟ್ಲೆ ನಾನು ಬೇಡ ಅಂತ ಅಲ್ಲಿ ಬಿಟ್ಟು ಬಂದ್ವಿ ಅಷ್ಟೇ. ಈಗ ಬಂದಿರೋ ಪ್ರಾಬ್ಲಮ್ ಬೇರೆ ರೀ. ಮೊನ್ನೆ ರಾತ್ರಿ ಏನಾತಂದ್ರೆ, ಹೌದಾ? ಅದಕ್ಕೆ ನಮಗೆ ಭಾಳ ತೊಂದರೆ ಆಗ್ತಾೈತಿ ಆ ಆತ್ಮದಿಂದ. ನನ್ನ ಹೆಂಡತಿ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಾಳ ಆ ಕೂಸಿನ, ಅಕ್ಕಿ ಕಪಾಳಕ್ಕೆ ಹೊಡೆದಿದ್ದು ಅಂತ ನನಗೆ ಭಾಳ ಬೇಜಾರಾಗ್ತದೆ. ಸುಳ್ಳು ಕರೆನೋ ನನಗಂತೂ ಗೊತ್ತಾಗೋಲ್ತು, ಆದರೆ ಅನುಭವ ಆಗಿದ್ದಂತೂ ಗ್ಯಾರಂಟಿ. ನನ್ನ ಕೈಲಿ ಈಗೂ ನಂಬಕ್ಕಾಗೋಲ್ತು ಇಂಥದ್ದೆಲ್ಲ ಈಗಿನ ಕಾಲದಾಗೂ ನಡೀತೈತಾ ಅಂತೇಳಿ. ಅಯ್ಯೋ,
ಮಿಸ್ಟರ್ ಅರವಿಂದ್, ಈಗಿನ ಕಾಲದಾಗೂ ನಡೀತೈತೆ ಅಂತಿರಲ್ಲ, ಕಣ್ಣಾರೆ ನೀವು ಕಂಡೀರಿ, ಇದು ಅನುಭವಕ್ಕೆ ಬಂದೈತೆ ನಿಮಗೆ. ಬರೇ ನಾವು ಕಣ್ಣಾರೆ ಕಂಡಾತ್ರಿ. ಕಂಡಾತು ಏನಂತ ಗೊತ್ತಾಗೋಲ್ದಲ್ಲ. ಹಾಂ, ಏನಂದ್ರೆ ಮನ್ ರಾತ್ರಿ ಇಷ್ಟೆಲ್ಲ ಆಯ್ತು ನೋಡ್ರಿ. ನಾವು ಕೆಟ್ಟ ಹೆದರ್ ಬಿಟ್ಟಿದ್ವಿ, ಏನಪ್ಪ ಇದು ಅಂತೇಳಿ, ಗೊತ್ತೇನ್ರಿ? ಅಯ್ಯೋ ದೇವ್ರೆ, ಹಂಗಾರೆ ನಿಮಗೆ ನಮಗಿಂತ ಜಾಸ್ತಿ ಅನುಭವ ಆಗ್ತೈತಿ. ಇಷ್ಟಾದ್ಮೇಲೂ ಹೆಂಗೆ ನೀವು ಸುಮ್ಮನದಿರೋ ದೇವ್ರಿಗೆ ಗೊತ್ತು. ಇಲ್ಲಪ್ಪ, ಅದು ಸುಮ್ಮನೆ ಏನಿಲ್ಲ. ನಾನು ನನ್ನ ಗಂಡು ಕೂಡ ದಿನ ಜಗಳ ಮಾಡ್ತಾನೆ ಅದೀನಿ. ಒಪ್ಪುವಲ್ರವ್ರು, ನಾನು ಅವ್ರಿಗೆ ಏನು ಮಾಡಲಿ? ಅಮ್ಮ, ಹಿಂಗೆ ಹೇಳ್ತೀರಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನೀವು ಯಾಕೆ ಆ ಕುಸಿನ ತಂದು ಮನೆಗೆ ಇಟ್ಕೋಬಾರ್ದು? ಇಟ್ಕೋರಿ. ನಿಮ್ಮ ಮನೆಯವ್ರು ಜಗಳ ಮಾಡಲಿ, ಬೇಕಾದ್ ಮಾಡಲಿ, ಏನು ಕುಸಿನೇನು ಎಳೆದು ಹೊರಗೆ ಹೋಗಿತ್ತಾರನ? ಇಲ್ಲ, ಕ್ರಮೇಣ ಮಕ ನೋಡ್ತಾ ನೋಡ್ತಾ ಅವರಿಗೆ ಪ್ರೀತಿ ಬರ್ತೈತಿ. ನೀವು ಕರ್ಕೊಂಬಂದು ಇಟ್ಕೋರಿ ಬಲವಂತವಾಗಿ. ಹಂಗೆ ಹೆಂಗಾಕತ್ತಪ್ಪ ಬಲವಂತವಾಗಿ ಕರ್ಕೊಂಬಂದು ಇಟ್ಕೊಳಕ್ಕೆ? ಪ್ರೀತಿ ಬರ್ತದೆ ನೀ ಎಂತಿ ಬರಲೇ ಇಲ್ಲ ಅಂದ್ರೆ ಏನು ಮಾಡ್ಬೇಕು? ಪ್ರೀತಿ ಬಂದ್ರೇನು ಬಿಟ್ರೇನು, ಆ ಕುಸಿನ ಜೋಪಾನ ಮಾಡಿ ದಡ ಮುಟ್ಟಿಸ್ಬೇಕಾದ್ ನಿಮ್ಮ ಕರ್ತವ್ಯ. ಅದನ್ನು ಮಾಡಿರಿ. ಪ್ರೀತಿ ಮಾಡಕ್ಕೆ ನೀವು ಅದಿರಲ್ಲ. ಹಾಂ, ಅವ್ರು ಬೈದ್ರೆ ಬೈಕೋಲಿ. ಇದು ನಮಗೆ ನಾವು ಕೂಸು ಸಾಕಕ್ಕೆ ವಜ್ಜೆ ಅಂತಲ್ಲ, ನಾವು ನಾಳೆ ನಾಡ್ದು ತೊಗೊಂಡೋಗಿ ಆಶ್ರಮಕ್ಕೆ ಸೇರಿಸ್ತೀವಿ, ಅದು ಬೇರೆ ಮಾತು. ಆದರೆ ನಿಮ್ಮ ಮಗಳು ಆತ್ಮಕ್ಕೆ ಶಾಂತಿ ಸಿಗ್ಲಾರ್ದ ಅಡ್ಡಾಡಕತ್ತಾರ, ಅಂತರ್ಪಿಚಾಚಿ ಥರ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಕಾರಣಕ್ಕೆ ಹೇಳಿದ್ದೆ ಹೊರತು ಮತ್ತೇನೂ ಇಲ್ಲ. ನೋಡಿರಿ, ನಿಮ್ಗೆ ವಿಚಾರ ಬಿಟ್ಟಿದ್ದು ತಪ್ಪು ಸರಿ ನಿಮ್ಗೆ ಗೊತ್ತಿರ್ತೈತಿ. ವಿಚಾರ ಮಾಡಿ ಅನುಕೂಲ ನೋಡ್ಕೊಂಡು ಆ ಕೆಲಸ ಮಾಡಿರಿ. ನಾನು ಇನ್ನು ಬರ್ತೇನೆ ರೀ, ಆಫೀಸ್ಗೆ ಹೋಗ್ಬೇಕು. ಅರವಿಂದ, ತಡಿಯಪ್ಪ ಒಂದು ಸ್ವಲ್ಪ ಚಾ ಕುಡ್ದು ಹೋಗು. ಬೇಡ್ರಿ, ಇನ್ನೊಂದು ಸಲ ಯಾವಾಗ ಬರ್ತೀನಿ. ರಜತ್ ಅವರೇ, ಹೋಗ್ಬರ್ತೀನಿ. ಅಲ್ಲಲ್ಲ, ಅಕ್ಕಿಗೇನು ಬಂತಲ್ಲ ನಿಮ್ಮ ತಂಗಿಗೆ? ಅಲ್ಲ ಪಾಪ, ಹುಡುಗಿ ಅಷ್ಟು ಕಾಳಜಿಲೆ ನೋಡ್ಕೊಂಡೈತಿ, ಆ ಹುಡುಗಿ ಕಪಾಳ ಕೊಡ್ದಾಳಲ್ಲಿಕ್ಕಿ. ಏನಪ್ಪ, ನನಗಂತೂ ಇದು ಯಾಕೆ ಸರಿ ಕಾಣುವಲ್ತು ನೋಡು. ಹೌದು ಬೇವ, ನೀ ಹೇಳೋದು ಬರೋಬ್ಬರಿನೇ. ಹಿಂಗೆ ಮಾಡಿದರೆ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗಿರೋಕ್ಕಿಲ್ಲ. ನಮಗೆ ಏನಿಲ್ಲದೆ ಹಿಂಗೆ ಬಂದು ಕಾಡಾಕತ್ ಕೂಡಲೇ ತಡ್ಕೊಳಕ್ಕಾಗೋಲ್ತು. ಅದು ನಮ್ಮ ಮನ್ಯಾಂದ ನನಗೆ ಸಂಬಂಧಪಟ್ಟಂಥ ಒಂದು ಆತ್ಮ, ಅದೇ ನಮಗೆ ಇಷ್ಟು ಸಿಟ್ಟು ಬರ್ತಾ ಐತಿ. ಇನ್ನು ಪಾಪ ಅವರು ಸುಮ್ಮನದಾರಲ್ಲ, ಅದನ್ನು ಹೇಳವ ನೀನು. ಹೌದಪ್ಪ, ನಿಮ್ಮಪ್ಪ ಹೇಳ್ಬೇಕಿದನ್ನು ಹೇಳ್ಬೇಕು. ಅವು ಹೇಳ್ದಂಗೆ ಸುಮ್ಮನೆ ಕರ್ಕೊಂಬಂದು ಇಟ್ಕೊಂಬಿಡೋಣಲ್ಲ. ಹ್ಞೂ ಹಂಗೆ ಮಾಡೋಣ ತಗೋ. ಏನು ಅಪ್ಪ ಬರಲಿ, ಲಾಸ್ಟ್ ಫೈನಲಿ ಹಿಂಗೆ ಆಗೈತಿ ಅಂತ ಮಾತಾಡೋಣ. ಮಾತಾಡಿ ಬೇಡ, ಆ ಕುಸಿನ ಕರ್ಕೊಂಬಂದು ಇಟ್ಕೊಳ್ಳೋಣ. ಅದು ಏನು ಮಾಡ್ತೈತೆ ಮಾಡ್ಲಪ್ಪ. ಇವ್ರು ಹೇಳ್ದಂಗೆ ಮುಖ ನೋಡ್ತಾ ನೋಡ್ತಾ ಪ್ರೀತಿ ಬಂದರೂ ಬರ್ಬೋದು, ಹೌದಿಲ್ಲ? ಹ್ಞೂನಪ್ಪ, ಹಂಗೆ ಮಾಡೋಣ. ನೀ ಹೆಂಗೆ ಹೇಳ್ತಿ ಹಂಗೆ. ನೀ ಒಂದು ಹೇರಕದಿ ನನಗೆ. ನೀನು ಹೇಳ್ತಿ ಯಾವಾಗ ಬರ್ತಾಳಂತಪ್ಪ, ತವ್ರ ಮನೆಗೂ ಹೇಳಲ್ಲ? ಅಯ್ಯೋ, ಎದ್ರಕೊಂಡು ಹೋಗಿ ಹೇಳ್ಬೇವ ಆಕಿ. ಈಗ ಸನ್ನಿದ್ರಾಗ ಬರಲ್ಲ ನಾನು, ನನಗೆ ಇದು ಬಗೆಹರಿಲಿ, ನಂಗೆ ರಾತ್ರಿ ಎಲ್ಲ ಎದ್ರಿಗೆ ಬರಾಕತ್ತೈತಿ ಅಂತಾಳೆ. ಆಗಲಿ ಬಿಡಪ್ಪ, ಒಂದು 4 ದಿನ ಇದು ಬರವಲ್ರಾಕ. ಹೆಂಗಿದ್ರು ಹುಡುಗನ ಸಾಲ ಸುಟ್ಟಿ ಐತಲ್ಲ ಈಗ ಸದ್ಯಕ್ಕೆ. ಹ್ಞೂನವ್ವ, ಅದಕ್ಕೆ ನಾನು ಸುಮ್ಮನಾದೆ. ಇರಲಿ ಬಿಡಿ, ಇದು ಬರಬಾರ್ಲಕ್ಕಂತೇಳಿ.